ಹಲೋ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಬೆಳಗ್ಗೆನೇ ಬೇಗ ಎದ್ದೇಳಿ ರೆಡಿಯಾಗಿ ಹೋಗಿದ್ದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಇದು ಬೆಂಗಳೂರಿಂದ ಅರೌಂಡ್ 22 ಕಿಲೋಮೀಟರ್ಸ್ ಅಷ್ಟು ದೂರದಲ್ಲಿರುತ್ತೆ. ನೀವೇನಾದರೂ ತುಮಕೂರಿಂದ ಹೋಗ್ತಿದ್ರೆ ನೈಸ್ ರೋಡ್ ಮೂಲಕ ಬೇಗನೆ ರೀಚ್ ಆಗ್ಬೋದು. ನೀವೇನಾದರೂ ವೈಲ್ಡ್ ಲೈಫ್ ಇಷ್ಟ ಇದ್ದು ವೀಕೆಂಡಲ್ಲಿ ಒಂದೊಳ್ಳೆ ರಿಲ್ಯಾಕ್ಸೇಷನ್ ಬೇಕು ಈ ಬ್ಯುಸಿ ಲೈಫಿಂದ ಅಂತ ಇದ್ದರೆ ಪ್ಲೀಸ್ ಡೂ ವಿಸಿಟ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಒಂದೊಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಇದೆ ಒಳಗಡೆ ಹೋಗೋದಕ್ಕೆ. ಸುಮಾರು ಥರ ಎಂಟ್ರೆನ್ಸ್ ಟಿಕೆಟ್ ಇದೆ. ಏನಪ್ಪ ಅಂದರೆ ಬರೀ ಝೂ ನೋಡೋದಕ್ಕೆ, ಮತ್ತು ಅಲ್ಲಿ ಒಳಗಡೆ ಸಫಾರಿ ಇದೆ, ಬೋಟಿಂಗ್ ಇದೆ. ಸೊ ನಾವು ನೋಡಿ ಇಲ್ಲಿ ತೊಗೋಬೋದು. ಒಂದು ವೇಳೆ ನೀವು ಅಲ್ಲಿ ಹೋಗಿ ಕ್ಯೂ ಅವಾಯ್ಡ್ ಮಾಡಬೇಕು ಅಂದರೆ ವಿ ಹ್ಯಾವ್ ವೆಬ್ಸೈಟ್, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ದು. ಆ ವೆಬ್ಸೈಟಲ್ಲಿ ಸಹ ನೀವು ಮೊದಲೇ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡು ಹೋಗಿ ಅಲ್ಲಿ ತೋರಿಸಿ ನೀವು ಡೈರೆಕ್ಟಾಗಿ ಎಂಟ್ರಿ ತೊಗೋಬೋದು. ನಮ್ದು ಆ್ಯಕ್ಚುಲಿ ಅನ್ಪ್ಲ್ಯಾನ್ಡ್ ವಿಸಿಟ್. ಸೊ ನಾವು ಟಿಕೆಟ್ನ ಅಲ್ಲೇ ಹೋಗಿ ಪರ್ಚೇಸ್ ಮಾಡಿದ್ವಿ. ನಾವು ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಅಷ್ಟೊಂದು ಕ್ಯೂ ಇರಲಿಲ್ಲ, ಬಟ್ ಆಚೆ ಬರಬೇಕಾದ್ರೆ ತುಂಬ ಜನ ಇದ್ದರು. ಈ ಪಾರ್ಕ್ ಓಪನಿಂಗ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 9:30 to 5 o'clock ಇರುತ್ತೆ. ಆ ಟೈಮಲ್ಲಿ ನಾವು ಯಾವಾಗಾದರೂ ವಿಸಿಟ್ ಮಾಡ್ಬೋದು. ಪ್ರಿಫರೇಬಲಿ ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡಿ, ಓಪನಿಂಗ್ ಟೈಮಿಗೆ. ಯಾಕಂದರೆ ಅನಿಮಲ್ಸ್ ಅವಾಗ ಆ್ಯಕ್ಟಿವ್ ಇರುತ್ತವೆ ತುಂಬ. ನಾವು ಹೋದಾಗ ಏನಪ್ಪ ಅಂದರೆ ಕೆಲವೊಂದು ಮಲ್ಕೋಬಿಟ್ಟಿತ್ತು. ಸೊ ನಮಗೆ ಅಷ್ಟೊಂದು ಆ್ಯಕ್ಟಿವ್ ಇರೋ ಅನಿಮಲ್ಸ್ ಕಾಣಿಸಿದ್ದು ತುಂಬ ಕಡಿಮೆ. ಈಗ ಲಯನ್ ಆಗಿರ್ಬೋದು, ಟೈಗರ್ ಆಗಿರ್ಬೋದು, ಅವೆಲ್ಲ ತುಂಬ ಆ್ಯಕ್ಟಿವ್ ಇರಲಿಲ್ಲ. ನೋಡಿ ಮಲ್ಕೋಬಿಟ್ಟಿತ್ತು. ಸೊ ಹಾಗಾಗಿ ನೀವು ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಕೆಲವೊಂದು ಅನಿಮಲ್ಸ್ ಮಾತ್ರ ತುಂಬ ಆ್ಯಕ್ಟಿವ್ ಇತ್ತು. ಈಗ ಕರಡಿ ಅವರು ಊಟ ಹಾಕಿದ್ರು, ಸೊ ಊಟ ತಿಂತಿತ್ತು. ಒಂದೇ ಒಂದು ಕರಡಿ ಇದ್ದಿದ್ದು ನೋಡೋದಕ್ಕೆ. ಆ್ಯಂಡ್ ಅದಾದಮೇಲೆ ಜೀಬ್ರಾ ಆ್ಯಕ್ಟಿವ್ ಇತ್ತು. ಜಿರಾಫೆ, ಜೀಬ್ರಾ ಈ ಥರ ಯಾವುದೋ ಒಂದೊಂದು ಆ್ಯಕ್ಟಿವ್ ಇತ್ತು ಅಷ್ಟೇ. ಸೊ ನಮಗೆ ತುಂಬ ಆ್ಯಕ್ಟಿವ್ ಆಗಿರೋದನ್ನು ನೋಡೋದಕ್ಕೇ ಮಕ್ಕಳು ಇಷ್ಟಪಡೋದ್ರಿಂದ ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡಿದ್ರೆ ಬೆಟರ್ ಓಪನಿಂಗ್ ಟೈಮಿಗೆ. ಆ್ಯಂಡ್ ಅಷ್ಟೊಂದೇನು ಬಿಸಿಲಿರಲ್ಲ, ವಾಕ್ ಮಾಡೋಕ್ಕಾಗದೇ ಇರೋಷ್ಟೇನಿರಲ್ಲ. ಅರೌಂಡ್ ಒಂದು 2 ಕಿಲೋಮೀಟರ್ಸ್ 2.5 ಕಿಲೋಮೀಟರ್ಸ್ ಆಗ್ಬೋದೇನೋ ನಾವು ಫುಲ್ ವಾಕ್ ಮಾಡಿದ್ರು. ಏನಂದರೆ ನಾವು ಕಂಫರ್ಟೇಬಲ್ ಶೂಸ್ ಅಥವಾ ಸ್ಲಿಪ್ಪರ್ಸ್ ವೇರ್ ಮಾಡಿದ್ರೆ ಈಸಿಯಾಗಿ ವಾಕ್ ಮಾಡ್ಬೋದು, ಅಷ್ಟೊಂದು ಕಷ್ಟ ಆಗೋಲ್ಲ. ಅವಾಯ್ಡ್ ಹೀಲ್ ಸ್ಲಿಪ್ಪರ್ಸ್ ಆ ಥರ ಎಲ್ಲ. ಆ್ಯಂಡ್ ದೆನ್ ನಮಗೆ ವಾಕ್ ಮಾಡೋಕ್ಕಾಗಲ್ಲ ಅಂದರೆ ಇಲ್ಲಿ ಬ್ಯಾಟ್ರಿ ಕಾರ್ಸ್ ಸಹ ಸಿಗುತ್ತೆ. ಒಂದು ವೇಳೆ ನಮಗೆ ವಾಕ್ ಮಾಡೋಕ್ಕೆ ಕಷ್ಟ, ನಮ್ಗೆ ಅಷ್ಟು ದೂರ ವಾಕ್ ಮಾಡ್ಕೊಂಡು ಹೋಗಿ ನೋಡೋಕ್ಕಾಗಲ್ಲ ಅಂದರೆ ಬ್ಯಾಟ್ರಿ ಕಾರ್ನ ಆಪ್ಟ್ ಮಾಡ್ಬೋದು. ಅದಕ್ಕೆ ಆದಂಥ ಟಿಕೆಟ್ ಪ್ರೈಸ್ ಇದೆ. ಸೊ ಅದು ಅಲ್ಲಿ ವಿಚಾರಿಸಿ ತೊಗೊಳ್ಳಿ ನೀವೇನಾದರೂ ವಾಕ್ ಮಾಡೋಕ್ಕಾಗಲ್ಲ ಅಂದರೆ. ಆ್ಯಂಡ್ ದೆನ್ ಅದೇನಪ್ಪ ಅಂದರೆ ಬ್ಯಾಟ್ರಿ ಕಾರ್ಸು ಸ್ಟಾಪ್ ಕೊಡುತ್ತೆ, ಯಾವ್ಯಾವ ಅನಿಮಲ್ಸ್ ಹತ್ರ ಎಲ್ಲ ಸ್ಟಾಪ್ ಕೊಡುತ್ತೆ. ಸೊ ನಾವು ಇಲ್ಲಿ ಬಿಟ್ಟು ಹೋಗಿ ನೋಡ್ಬೋದು, ಏನು ಸುಮ್ಮನೆ ಕರ್ಕೊಂಡು ಹೋಗಿಬಿಡ್ತಾರೆ ಅಂತಲೂ ಇಲ್ಲ. ನಾನು ಅಲ್ಲಿ ಅಬ್ಸರ್ವ್ ಮಾಡ್ದಂಗೆ ಸ್ಟಾಪ್ ಕೊಡ್ತಿದ್ರು. ಸೊ ನಿಮ್ಗಾಗಲ್ಲ ವಾಕ್ ಮಾಡೋದಕ್ಕೆ ಅಂದರೆ ಬ್ಯಾಟ್ರಿ ಕಾರ್ಸ್ ಆಪ್ಟ್ ಮಾಡಿ. ಸೊ ಈ ಜಿಂಕೆಗಳು, ಅದ್ರಲ್ಲಿ ಮಾತ್ರ ಒಂದು ಕೊಂಬಿರೋ ಜಿಂಕೆ, ಏಜ್ ಆಗಿರೋ ಜಿಂಕೆ ಇತ್ತು. ಇನ್ನು ಆಲ್ಮೋಸ್ಟ್ ಎಲ್ಲ ಚಿಕ್ಕ ಚಿಕ್ಕ ಮರಿಗಳೆಲ್ಲ ಇತ್ತು ಅಲ್ಲಿ, ಜಿಂಕೆ ಮರಿಗಳು. ಅದಕ್ಕೆಲ್ಲ ಊಟನೂ ಹಾಕ್ತಿದ್ರು ಆವಾಗ ನಾವು ಹೋಗಿದ್ದ ಟೈಮಲ್ಲಿ. ನೋಡ್ತಿರ್ಬೋದು ಮರಿಗಳೆಲ್ಲ ಊಟ ಮಾಡ್ತಿದ್ದಾವೆ ವಿಡಿಯೋಲಿ ಆ ಥರ. ಆ್ಯಂಡ್ ದೆನ್ ಅಲ್ಲೆಲ್ಲ ಓಡಾಡಿ ನಿಮಗೆ ಸಾಕಾದರೆ ಅಲ್ಲೊಂದು ಶಾಪ್ ಇದೆ, ಸುವರ್ಣಮುಖಿ ಅಂತ. ಆಮೇಲೆ ನಿಮಗೆ ಪ್ಲಾಸ್ಟಿಕ್ಕಲ್ಲೂ ಇಲ್ಲ, ವಾಟರ್ ಬಾಟಲ್ ಸಹ ಅಲ್ಲೇ ಸಿಗುತ್ತೆ. ಆ್ಯಂಡ್ ದಟ್ಟು ಗ್ಲಾಸ್ ವಾಟರ್ ಬಾಟಲ್. ಮತ್ತು ಏನಾದರೂ ತಿನ್ನೋದಕ್ಕೂ ಸಿಗುತ್ತೆ ನಿಮಗೆ, ಸ್ಯಾಂಡ್ವಿಚ್ ಆಗಿರ್ಬೋದು ಅಥವಾ ಬೇರೆ ಕಾಫಿ, ಟೀ ಪ್ರತಿಯೊಂದೂ ಅಲ್ಲಿ ಸಿಗುತ್ತೆ. ಬೇಕಂದರೆ ರಿಲ್ಯಾಕ್ಸ್ ಮಾಡಿಕೊಂಡು ಆರಾಮ್ಸೆ ತಿಂದ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಮತ್ತು ನೋಡೋದಕ್ಕೆ ಶುರು ಮಾಡ್ಬೋದು. ಸೊ ನೀವು ನೋಡ್ತಿರ್ಬೋದು ವೀಡಿಯೋದಲ್ಲಿ ಆಲ್ಮೋಸ್ಟ್ ನಾವು ನೋಡಿದ್ದೆಲ್ಲ ಅನಿಮಲ್ಸು ಮಲಗಿತ್ತು. ಬಟ್ ಓಕೆ, ಕೆಲವೊಂದೊಂದು ಆ್ಯಕ್ಟಿವ್ ಇದ್ದಿದ್ದರಿಂದ ನೋಡ್ಕೊಂಡು ಬಂದ್ವಿ. ಬಟ್ ಪಕ್ಷಿಗಳೆಲ್ಲ ಆ್ಯಕ್ಟಿವ್ ಇತ್ತು. ಆ್ಯಂಡ್ ದೆನ್ ಆನೆಗಳಿದ್ವು ತುಂಬ, ಲಯನ್ ಇತ್ತು, ಎಲ್ಲ ಪ್ರಾಣಿಗಳು ಇದೆ, ಬಟ್ ಆ್ಯಕ್ಟಿವ್ ಇರಲಿಲ್ಲ ಅಷ್ಟೇ. ಆ್ಯಂಡ್ ದೆನ್ ತುಂಬ ಪಕ್ಷಿಗಳಿದ್ದಾವೆ. ನಿಮಗೆ ಯಾವ ಪ್ರಾಣಿ ಅಥವಾ ಯಾವ ಪಕ್ಷಿ ಅಂತ ಕಮೆಂಟ್ ಮಾಡಿ. ನನಗೆ ಪರ್ಸ್ನಲ್ಲಾಗಿ ಆನೆ ಅಂದರೆ ತುಂಬ ಇಷ್ಟ. ಸೊ ನಿಮ್ಗೆ ಯಾವ್ದು ಇಷ್ಟ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ಸುಮಾರು ಆನೆಗಳಿತ್ತು ಇಲ್ಲಿ. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ದೆನ್ ನಾವು ಅಲ್ಲೆಲ್ಲ ನೋಡಿಕೊಂಡು ನೆಕ್ಸ್ಟ್ ಪಕ್ಷಿಗಳನ್ನ ನೋಡೋಕೆ ಹೋದ್ವಿ. ಸೊ ಅಲ್ಲಿ ಲವ್ ಬರ್ಡ್ಸ್ ಎಲ್ಲ ಇತ್ತು. ಆ್ಯಂಡ್ ದೆನ್ ನಾನು ಫಸ್ಟ್ ಟೈಮ್ ವೈಟ್ ನವಿಲು ರೆಕ್ಕೆ ಎಲ್ಲ ಬಿಚ್ಚಿದ್ದು ನೋಡಿದ್ದು. ಸುಮಾರು ದಿನದಿಂದ ಅನ್ಕೋತಿದ್ದೆ ವೈಟ್ ನವಿಲು ರೆಕ್ಕೆ ಬಿಚ್ಚಿರೋದು ನೋಡಬೇಕು ಅಂತ. ಬಟ್ ಆ ಮೂಮೆಂಟಲ್ಲಿ ಅಲ್ಲಿ ಇತ್ತು. ಸೊ ತುಂಬ ಖುಷಿ ಆಯಿತು ಆವತ್ತು.
ಅಲ್ಲೆಲ್ಲ ನನಗೆ ಅಲ್ಲೆಲ್ಲ ಪಾರ್ಕಲ್ಲಿ ಹೈಲೈಟ್ ಅನಿಸಿದ್ದೆ ಅದು. ಬಿಕಾಸ್ ನಾನು ವೆಯ್ಟ್ ಮಾಡ್ತಿದ್ದೆ ಅಲ್ವಾ ನೋಡಬೇಕಂತ, ಹಾಗಾಗಿ. ಆ್ಯಂಡ್ ದೆನ್ 2-3 ಟೈಪ್ಸ್ ಆಫ್ ಸ್ನೇಕ್ಸ್ ಇತ್ತು. ಸುಮಾರು ಟೈಪ್ಸ್ ಆಫ್ ಪಕ್ಷಿಗಳಿತ್ತು, ನನಗೆ ನೇಮ್ಸ್ ಗೊತ್ತಾಗ್ತಿಲ್ಲ ಈಗ ಸದ್ಯಕ್ಕೆ ಹೇಳಬೇಕು ಅಂದರೆ. ಆ್ಯಂಡ್ ಕೋಳಿಗಳನ್ನ ಸಹ ಸಾಕಿತ್ತು. ನಾನು ಹೇಳ್ತಿದ್ದೆ ಅದೇ, ಕೋಳಿಗಳನ್ನೂ ಸಾಕಿಬಿಟ್ಟಿದ್ದಾರೆ ಇವರು ಅಂತ. ಸೊ ಟಾಟಾಯ್ಸ್, ಮೊಸಳೆ, ನೋಡಿ ಸ್ನೇಕ್ ಎಲ್ಲನೂ ಇತ್ತು. ಒಂದೊಳ್ಳೆ ಒನ್ ಡೇ ಟ್ರಿಪ್ ಥರ ನಾವು ಆರಾಮ್ಸೆ ಹೋಗಿ ಬರ್ಬೋದು. ನೀವು ಯಾರಾದರೂ ಆಲ್ರೆಡಿ ವಿಸಿಟ್ ಮಾಡಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಹೋದಾಗ ಯಾವ ಪ್ರಾಣಿ ಆ್ಯಕ್ಟಿವ್ ಇತ್ತು ಮತ್ತು ನಿಮಗೆ ಯಾವ ಪ್ರಾಣಿ ತುಂಬ ಇಷ್ಟ ಆಯಿತು ಅಲ್ಲಿ ಅಂತ. ಆ್ಯಂಡ್ ಸುಮಾರು ಮೊಸಳೆಗಳಿತ್ತು ಅಲ್ಲಿ. ನಾನು ಜಸ್ಟ್ 1-2 ಹಂಗೆ ಅನ್ಕೋತಿದ್ದೆ, ಬಟ್ ನೋಡ್ತಿದ್ರೆ ಅಲ್ಲಿ ಸುಮಾರು 8 ಆ ಥರ ಇತ್ತು. ಆ್ಯಂಡ್ ದೆನ್ ಅಲ್ಲಿ ವಾಶ್ರೂಮ್ಸ್ ಫೆಸಿಲಿಟಿ ಇದೆ ಅಲ್ಲಲ್ಲಿ. ಸೊ ನಮಗೇನು ರಿಸ್ಕ್ ಆಗೋಲ್ಲ, ಆರಾಮ್ಸೆ ಹೋಗಿ ಬರ್ಬೋದು. ಸೊ ಇದೆಲ್ಲ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ವಿಡಿಯೋ ಆಗಿತ್ತು. ಆ್ಯಂಡ್ ನಾವಲ್ಲಿ ಪಾರ್ಕಿಂಗ್ ಫೀಸ್ ಕೊಟ್ಟು ಪೇ ಮಾಡ್ಬೋದು. ಅರೌಂಡ್ 50 ರುಪೀಸ್ ಇರುತ್ತೆ ಪಾರ್ಕಿಂಗ್ ಫೀಸ್ಗೆ ಪೇ ಮಾಡೋದಕ್ಕೆ. ಸೊ ನಾವು ಒಂದು 2-3 ಅವರ್ಸ್ ನಿಧಾನಕ್ಕೆ ಓಡಾಡ್ಕೊಂಡು ನೋಡ್ಕೊಂಡು ಬಂದ್ವಿ. 2-3 ಅವರ್ಸ್ ತೊಗೊಂಡ್ವಿ. ನೀವು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ನಾವು ಆಚೆ ಬರೋಷ್ಟ್ರಲ್ಲಿ ರಶ್ ಹಂಗಿತ್ತು. ಆ್ಯಂಡ್ ದೆನ್ ಬಂದಮೇಲೆ ನಾವು ಹೊರಟ್ವಿ. ನೋಡ್ಬೋದು ನೀವು ಇಷ್ಟೆಲ್ಲ ಕಾರ್ಸ್, ಬೈಕ್ಸ್ ಎಲ್ಲ ಇದೆ. ಆ್ಯಂಡ್ ನಾವು ಹೋಗಿದ್ದಿದ್ದು ವೀಕ್ ಡೇನೇ, ಬಟ್ ಸಮರ್ ಹಾಲಿಡೇಸ್ ಇದ್ದಿದ್ದರಿಂದ ಇಷ್ಟು ರಶ್ ಇತ್ತು. ಸೊ ಸಂಡೇಸ್ ಹೇಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆದಷ್ಟು ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಂಡು ಹೋದರೆ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ ಹೋಗಿ ಕ್ಯೂವಲ್ಲಿ ವೆಯ್ಟ್ ಮಾಡೋ ನೆಸೆಸಿಟಿ ಇರಲ್ಲ. ಆ್ಯಂಡ್ ನಾವು ಬ್ಯಾಂಗ್ಳೂರಿಂದ ಹೊರಟಾಗ ಸ್ವಲ್ಪ ಮಳೆ ಬರ್ತಿತ್ತು. ಆ್ಯಂಡ್ ದಾಬಸ್ಪೇಟೆಯಲ್ಲಿ 1 to 2 hours ಆಫ್ ಟ್ರಾಫಿಕ್ ಬಿಕಾಸ್ ಆಫ್ ದ ಆ್ಯಕ್ಸಿಡೆಂಟ್. ಸೊ ನೋಡ್ಕೊಂಡು ಡ್ರೈವ್ ಮಾಡಿ, ಆದಷ್ಟು ನಿಧಾನಕ್ಕೆ ಓಡಿಸಿ, ಹೈವೆಲ್ಲೂ ನೋಡ್ಕೊಂಡು ಓಡಿಸಿ. ಬಿಕಾಸ್ ನಾವು ಕರೆಕ್ಟ್ ಹೋಗ್ತಿದ್ರು, ಹಿಂದೆ ಇರೋರು ಹೇಗೆ ಬರ್ತಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಆಫ್ಟರ್ ವೆಯ್ಟಿಂಗ್ ಫಾರ್ ಸೋ ಮಚ್ ಆಫ್ ಟೈಮ್ ಸ್ವಲ್ಪ ಕ್ಲಿಯರ್ ಆಯಿತು. ಆಮೇಲೆ ನಾವು ಹಾಗೆ ಮನೆಗೆ ರೀಚ್ ಆದ್ವಿ. ಸುಮಾರು ಒಂದು 2 hours ವೆಯ್ಟ್ ಮಾಡಿದ್ದೀವಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.